ಅಬ್ಬಾ 1 ಅವರಿಂದ ಶಾಪಿಂಗ್ ಮಾಡಿ ಸಾಕಾಗಿದೆ. ಮತ್ತೇನು ನೆಕ್ಸ್ಟ್ ಪ್ಲ್ಯಾನು? ನಿಮ್ಮ ಪ್ಲಾನ್ ಎಲ್ಲ ಆಮೇಲೆ ಇಟ್ಕೊಳ್ಳಿ, ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಓಕೆ, ಇಲ್ಲಿ ಪಕ್ಕದಲ್ಲಿ ಚಾಟ್ಸ್ ಅಂಗಡಿ ಇದೆ, ಅಲ್ಲಿ ಹೋಗಿ ತಿನ್ಕೊಂಡು ಬರೋಣ. ಚಾಟ್ಸ್ ಎಲ್ಲ ಬೇಡ ನನಗೆ. ಮತ್ತೇನು ಬೇಕು? ಸ್ಪೆಷಲ್ ಆಗಿ ನಾನ್ ವೆಜ್ ಊಟ ಬೇಕು. ನಾನ್ ವೆಜ್ಜಾ? ಓಕೆ, ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಳು ಶೇರ್ ಮಾಡಿದ್ಲು ಹೊಸ ಹೋಟೆಲ್ ಆಗಿದೆ ಅಂತ. ಫಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಟೆಲ್ಗೆ ಹೋಗೋಣ. ಓಕೆ ಓಕೆ ಓಕೆ, ಬನ್ನಿ. ನಾವಿವತ್ತು ಬಂದಿರೋದು ಮುದ್ದಿನಪಾಳ್ಯದಲ್ಲಿರುವಂತಹ ಬೆಸ್ಟ್ ಸೌದೆ ಒಲೆ ಊಟ ಸಿಗುವ ಹೋಟೆಲ್ ಪಾಕಶಾಸನ. ಮಾಗಡಿ ರೋಡ್ ಸುತ್ತಮುತ್ತ ಹಾಗೂ ಮುದ್ದಿನಪಾಳ್ಯದಲ್ಲೇ ಈ ಹೋಟೆಲೇ ಬೆಸ್ಟ್ ಅಂತ ಹೇಳ್ಬೋದು. ಈ ಹೋಟೆಲ್ನ ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ನಿಮಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸ್ತಾರೆ. ವೀಕೆಂಡಲ್ಲಿ ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಇಲ್ಲಿ ನಿಮಗೆ ಜಾಗನೇ ಸಿಗೋದಿಲ್ಲ. ಇವರ ಫುಡ್ ಹೇಗೆ ನಾಟಿ ಸ್ಟೈಲಲ್ಲಿ ಇದೆಯೋ ಅವರ ಇಂಟೀರಿಯರ್ಸ್ ಡಿಸೈನ್ ಕೂಡ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ನಿಮಗೆ ವೆರೈಟಿ ಆದಂಥ ಐಟಮ್ ಸಿಗುತ್ತೆ. ರಾಗಿ ಮುದ್ದೆ, ಅದ್ರ ಜೊತೆಗೆ ನಾಟಿ ಕೋಳಿ ಸಾಂಬಾರ್, ಪೆಪ್ಪರ್ ಚಿಕನ್, ಟೊಮೆಟೊ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಹಾಗೂ ಈ ಹೋಟೆಲ್ ಸ್ಪೆಷಲ್ ನುಗ್ಗೆಕಾಯಿ ಚಿಕನ್ ಟೇಸ್ಟ್ ನೀವು ಮಾಡಲೇಬೇಕು. ಇಲ್ಲಿ ನಿಮಗೆ ಎಲ್ಲ ಐಟಮ್ಸು ಒಂದಕ್ಕಿಂತ ಒಂದು ಸೂಪರಾಗಿರುತ್ತೆ. ಇಲ್ಲಿ ನೀವು ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮನೆ ಊಟ ಮಾಡ್ತಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ನನಗೆ ಎಸ್ಪೆಷಲಿ ಬಿರಿಯಾನಿ ಅಂತೂ ತುಂಬ ಇಷ್ಟ ಆಯಿತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ನೀವು ಅದನ್ನು ಟೇಸ್ಟ್ ಮಾಡಲೇಬೇಕು. ಹೋಟೆಲ್ ಪಾಕಶಾಸನ ಸ್ವಿಗ್ಗಿ ಹಾಗೂ ಝೊಮ್ಯಾಟೊದಲ್ಲಿ ಕೂಡ ಟೈಅಪ್ ಆಗಿದೆ. ನಿಮಗೇನಾದರೂ ಇಲ್ಲಿ ಬಂದು ಊಟ ಮಾಡೋಷ್ಟು ಟೈಮ್ ಇಲ್ಲ ಅಂದರೂ ಕೂಡ ನೀವು ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಕೂಡ ಊಟ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ ಇಲ್ಲಿ ನಿಮಗೆ ಜಾಬ್ ವೇಕೆನ್ಸೀಸ್ ಕೂಡ ಇದೆ ಸಪ್ಲೈಯರ್ ಜಾಬ್ಗೆ. ಸೊ ನಿಮಗೆ ಅಥವಾ ನಿಮ್ಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಕೆಲಸ ಬೇಕು ಅಂತಂದರೆ ಈ ರೀಲ್ನ ಶೇರ್ ಮಾಡಿ. ಮತ್ತು ಇನ್ನೇನಕ್ಕೆ ತಡ, ನೀವು ಈ ವೀಕೆಂಡೇ ಹೋಟೆಲ್ ಪಾಕಶಾಸನನ ವಿಸಿಟ್ ಮಾಡಿ ಒಲೆ ಊಟನ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಫೈನಲಿ ನಮ್ಮನ್ನ ಫಾಲೋ ಮಾಡೋದು ಮರಿಬೇಡಿ.